ಅನಾರೋಗ್ಯ ಅಂತ ಆಸ್ಪತ್ರೆಗೆ ಸೇರಿದ್ದವ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದ. ತಪಾಸಣೆ ಮಾಡಿದ್ದ ವೈದ್ಯರು ಬದುಕುಳಿದಿಲ್ಲ ಅಂತ ಡೆಡ್ ಬಾಡಿ ಹಸ್ತಾಂತರಿಸಿದ್ರು. ಆದ್ರೆ ಮನೆಗೆ ಮೃತದೇಹ ತರ್ತಿದ್ದಂತೆ ಉಸಿರಾಡೋದಕ್ಕೆ ಶುರು ಮಾಡಿದ್ದಾನೆ. ಜೀವನ ಹೋಗ್ಬಿಡುತ್ತೆ, ಅದು ಇನ್ನೇನು ತೊಗೊಂಡು ಹೋಗೋದು ಅಂತ ತೊಗೊಂಡ್ಬಂದ್ರೆ ಇಲ್ಲಿ ಬಂದ ಕೈ ತೆಗೆದಾಗ ಒಮ್ಮಕ್ಕೆ ಸಡಲ್ನ ಶ್ವಾಸ ಆಡಕತ್ತಿದ್ದ. ಸಾವಿಲ್ಲದ ಮನೆಯಿಂದ ಸಾಸಿವೆ ತರೋದಕ್ಕಾಗಲ್ಲ, ಹಾಗೆಯೇ ಸಾವಿನ ಮನೆಯಿಂದ ವಾಪಸ್ ಬಂದವರೂ ಇಲ್ಲ. ಆದ್ರೆ ಕೆಲವೊಬ್ರು ಮಾತ್ರ ಸಾವನ್ನೇ ಗೆದ್ದು ಬಂದುಬಿಡ್ತಾರೆ. ವೈದ್ಯರೇ ಇನ್ನಿಲ್ಲ ಅಂದಮೇಲೂ ಬದುಕುಳಿದು ಬರ್ತಾರೆ. ಈತ ಕೂಡ ಸಾವನ್ನೇ ಗೆದ್ದು ಬಂದಿದ್ದಾನೆ. ಪಿತ್ತಕೋಶ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರೇ ಮೃತದೇಹವನ್ನ ಶಿಫ್ಟ್ ಮಾಡಿದ್ರು. ಊರಲ್ಲೆಲ್ಲ ಬ್ಯಾನರ್ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೂ ಶುರು ಮಾಡಿದ್ರು. ಆದರೆ ಮೃತದೇಹವನ್ನ ಮನೆಗೆ ತರ್ತಿದ್ದಂತೆ ದೊಡ್ಡ ಪವಾಡವೇ ನಡೆದು ಹೋಗಿದೆ. ಉಸಿರಿಲ್ಲದೆ ಮಲಗಿದ್ದವರಿಗೆ ಒಮ್ಮೆಲೆ ಉಸಿರು ಬಂದಿದೆ. ಇದನ್ನ ಪವಾಡ ಅನ್ಬೇಕೋ, ಅಚ್ಚರಿ ಅನ್ಬೇಕೋ, ಅಥವಾ ಆಯಸ್ಸು ಗಟ್ಟಿ ಇತ್ತು ಅನ್ಬೇಕೋ, ಇಲ್ಲ ಭಗವಂತನೇ ಇನ್ನೊಂದು ಚಾನ್ಸ್ ಕೊಟ್ಟು ಕಳಿಸಿದ ಅಂತ ಹೇಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಇವರ ಹೆಸರು ನಾರಾಯಣ ವನ್ನಾಲ್ ಅಂತ, ಗದಗದ ಬೆಟಗೇರಿ ನಿವಾಸಿ. ಪಿತ್ತಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದ ನಾರಾಯಣ ಅವರನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ಸುಮಾರು 6 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿದ್ದ ವೈದ್ಯರಿಗೆ ಆಪರೇಷನ್ ಸಕ್ಸಸ್ ಆಗಿರಲಿಲ್ಲ. ವೈದ್ಯರು ಎಷ್ಟೇ ಹರಸಾಹಸ ಪಟ್ಟರೂ ನಾರಾಯಣ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ರೋಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರು. ಡೆಡ್ ಬಾಡಿಯನ್ನ ಧಾರವಾಡದಿಂದ ಗದಗಕ್ಕೆ ಆಂಬ್ಯುಲೆನ್ಸ್ನಲ್ಲೇ ತಗೊಂಡು ಬರ್ತಾ ಇದ್ರು. ಹೀಗಾಗಿ ಊರಿನ ಸ್ನೇಹಿತರೆಲ್ಲ ನಾರಾಯಣ್ ಅವರ ಹೆಸರಲ್ಲಿ ಬ್ಯಾನರ್ ಹಾಕಿಸಿದ್ರು. ಮತ್ತೆ ಹುಟ್ಟಿ ಬಾ ಗೆಳೆಯ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಇವರ ಸಾವಿನ ಸುದ್ದಿ ವೈರಲ್ ಆಗಿತ್ತು. ಕರ್ಕೊಂಡ್ ಬಂದ್ಬಿಟ್ಟಿವ್ರಿ. ಆಮೇಲೆ ಹೋಗಿ ಜೀವನ ಹೋಗ್ಬಿಡುತ್ತೆ, ಅದು ಇನ್ನೇನು ತೊಗೊಂಡು ಹೋಗೋದು ಅಂತ ತೊಗೊಂಡ್ಬಂದ್ರೆ ಆಮೇಲೆ ಜೀವನ ಹೋಗೇ ಬಿಟ್ಟಿತ್ತು ಒಂದು. ಆಮೇಲೆ ಅದೇನು ಅಜ್ಜನ ಪವಾಡೋ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಅಂತಿಮ ಸಂಸ್ಕಾರಕ್ಕೆ 9 ಗಂಟೆಗೆ ಮಾಡ್ಬೇಕಂತ ಎಲ್ಲರಿಗೂ ನಿಶ್ಚಯ ಮಾಡಿಬಿಟ್ವಿ. ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ. ಅದು ಏಕ್ದಮ್ ಉಸಿರಾಡಿದ್ವಿ, ಕೈಕೆಲ್ಲ ಇದಾಗ್ಬಿಡ್ತು. ಏನೋ ಅದು ನಮ್ಗೆ ಪವಾಡನೋ ಅನ್ನಿಸೋದು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಹುಡುಗ ಆರಾಮಾಗದನ. ಮೃತದೇಹ ಬರ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಊರಿನವರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆಗೆ ರೆಡಿ ಮಾಡಿದ್ರು. ಆದ್ರೆ ಡೆಡ್ ಬಾಡಿಯನ್ನ ಮನೆಗೆ ತರ್ತಿದ್ದಂತೆ ಪವಾಡ ನಡೆದು ಹೋಗಿದೆ. ಇದ್ದಕ್ಕಿದ್ದಂತೆ ನಾರಾಯಣ್ ಅವರು ಉಸಿರಾಡೋದಕ್ಕೆ ಶುರು ಮಾಡಿದ್ದಾರೆ. ಕುಟುಂಬಸ್ಥರಿಗೆ ಇದು ಗೊತ್ತಾಗ್ತಿದ್ದಂತೆ ಕೂಡಲೇ ಬೆಟಗೇರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗಲೂ ನಾರಾಯಣ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಇಡೀ ಊರಿನವರು ಬೇಡಿಕೊಳ್ತಿದ್ದಾರೆ. ಇಲ್ಲಿ ಬಂದ ಕೈ ತೆಗೆದಾಗ ಒಮ್ಮಕ್ಕೆ ಸಡಲ್ನ ಶ್ವಾಸ ಆಡಕತ್ತಿದ್ದ. ದೇವ್ರ ಪವಾಡನ ಅನ್ಬೇಕ್ಬಿಟ್ಟಿರೋದು. ಮತ್ತೆ ಎಲ್ಲರ ಅತ್ಯಂತ ಪ್ರೀತಿಯಿಂದ ಜನರಿಗೆಲ್ಲ ಅವನಿಗೆ ಭಾಳ ಬೇಕಾದವನು. ಇಲ್ಲೆಲ್ಲ ಇವೆಲ್ಲ ಸರಿ ಕುಣಿ ತೆಗೆದು ಆಮೇಲೆ ಎಲ್ಲ ಇಲ್ಲೆಲ್ಲ ಹೊರಗಿನ ಜನ ಮಾಲಿ ತಂದು ಫ್ಲಾಕ್ಸ್ ಎಲ್ಲ ಹಾಕ್ಸಿ ಆಮೇಲೆ ಇವರು ವಾಟ್ಸಪ್ಗೆಲ್ಲ ಬಿಟ್ಟಿದ್ರು. ವಾಟ್ಸಪ್ ಬಿಟ್ಟದ್ನಾಗ ಆಮೇಲೆ ಎಲ್ಲ ಜನ ವಾಟ್ಸಪ್ ಜನ ಅರ್ಧ ಊರೇ ವಾಟ್ಸಪ್ ನೋಡಿ ಬಂದಿರ್ತಾರೆ. ಒಟ್ನಲ್ಲಿ ಒಮ್ಮೊಮ್ಮೆ ವೈದ್ಯ ಲೋಕಕ್ಕೂ ನಿಲುಕದಂತಹ ಅಚ್ಚರಿಗಳು ನಡೀತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಉಗ್ರರು ಮತ್ತು ವಿಕೃತ ಕಾಮಿಗಳ ಪಾಲಿನ ಸ್ವರ್ಗವಾಗಿ ಬದಲಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಜೈಲಲ್ಲಿರುವಂತಹ ಕದೀಮರಿಗೆ ರಾಜಾತಿಥ್ಯವನ್ನ ನೀಡ್ತಿರೋದು ಮತ್ತೊಮ್ಮೆ ಬಟಾ ಬಯಲಾಗಿದೆ. ಉಗ್ರನಿಗೆ ಸ್ವರ್ಗವಾದ ಪರಪ್ಪನ ಅಗ್ರಹಾರ ಜೈಲು. ಕಂಬಿ ಹಿಂದೆ ವಿಕೃತಕಾಮಿ ಸ್ಮಗ್ಲಿಂಗ್ ಆರೋಪಿ ಬಿಂದಾಸ್. ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ. ಈತ ದುಷ್ಕೃತ್ಯಗಳನ್ನ ಎಸಗಲು ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡುತ್ತಿದ್ದ. ಕಳೆದ 3 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರೋ ಈತನಿಗೆ ಜೈಲಲ್ಲಿ ಸಕಲವೂ ಸಿಕ್ಕಿದೆ. ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್, ಕೂತಲ್ಲಿಯೇ ಕಾಫಿ, ಟೀ ಎಲ್ಲವೂ ಸಪ್ಲೈ ಆಗ್ತಿದ್ದು ಐಷಾರಾಮಿ ವ್ಯವಸ್ಥೆ ಸಿಕ್ಕಿದೆ. ಸಿರಿಯಾದ ಐಸಿಸ್ ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಶಕೀಲ್ ಮನ್ನಾ ಭಾರತದಾದ್ಯಂತ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಪ್ರಕ್ರಿಯೆ ನೋಡಿಕೊಳ್ಳುತ್ತಿದ್ದ. ಬೆಂಗಳೂರಿನ ತಿಲಕನಗರದ ನಿವಾಸಿಯಾಗಿರೋ ಈತ ಇಕ್ರಾ ಸರ್ಕಲ್ ಎಂಬ ಆನ್ಲೈನ್ ಗ್ರೂಪ್ ಮಾಡಿಕೊಂಡು ಇದರಲ್ಲೇ ಹುಡುಗರನ್ನ ಸಂಪರ್ಕಿಸುತ್ತಿದ್ದ. ಬೆಂಗಳೂರಿನಿಂದ 4 ಸಿರಿಯಾಗೆ ಕರೆದೊಯ್ದಿದ್ದ ಶಕೀಲ್ ಇಂಥವರ ಪೈಕಿ ಟರ್ಕಿಯ ಇಸ್ತಾಂಬುಲ್ನ ರೆಫ್ಯೂಜಿ ಕ್ಯಾಂಪ್ನಲ್ಲಿ 2 ಮೃತಪಟ್ಟಿದ್ರು. ಸಿರಿಯಾಗೆ ದೇಶದ ಹಲವೆಡೆಯಿಂದ ಯುವಕರ ಸಾಗಾಟಕ್ಕೆ ಪ್ರಯತ್ನ ಪಡುತ್ತಿದ್ದ.
2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನನ್ನ ಬಂಧಿಸಲಾಗಿತ್ತು. ನಂತರ 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು. ಈತನನ್ನ ವಶಕ್ಕೆ ಪಡೆದಿದ್ದ ಎನ್ಐಎ 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಟ್ಟಿತ್ತು. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಅರಮನೆಯಾದ ಜೈಲು. ರಾಜ್ಯ ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗ ಸದೃಶವಾಗಿ ಬಿಟ್ಟಿದೆ. 1996ರಿಂದ 2022ರವರೆಗೆ ಉಮೇಶ್ ರೆಡ್ಡಿ 20 ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಅವರಲ್ಲಿ 18 ಮಹಿಳೆಯರನ್ನ ಕೊಲೆ ಮಾಡಿ ಜೈಲಿನಲ್ಲಿದ್ದಾನೆ. ಆರೋಪಗಳು ಸಾಬೀತಾಗಿ ಸುಪ್ರೀಂ ಕೋರ್ಟ್ 30 ವರ್ಷಗಳ ಕಠಿಣ ಶಿಕ್ಷೆಯನ್ನೂ ವಿಧಿಸಿದೆ. ಇಂತಹ ನಟೋರಿಯಸ್ ಇರುವ ಸೆಲ್ ಆತನಿಗೆ ಸಕಲ ಸೌಲಭ್ಯವೂ ಇರುವ ಬಂಗಲೆಯೇ ಆಗಿಬಿಟ್ಟಿದೆ. ಉಮೇಶ್ ರೆಡ್ಡಿ ಆಂಡ್ರಾಯ್ಡ್ ಮೊಬೈಲ್ ಫೋನ್, ಒಂದು ಕೀಪ್ಯಾಡ್ ಫೋನ್ ಬಳಸುತ್ತಿರೋ ವಿಡಿಯೋ ಬಹಿರಂಗವಾಗಿದೆ. ವಿಡಿಯೋದಲ್ಲಿ ಆತ ಫೋನ್ ಬಳಸುತ್ತಿದ್ದು ಆತನ ಹಿಂದೆ ಟಿವಿ ಕೂಡ ಆನ್ನಲ್ಲಿರೋದು ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಆತ ಅಲ್ಲಿಯೇ ಅಡುಗೆ ಮಾಡಿಕೊಳ್ಳಲು ಸಕಲ ವ್ಯವಸ್ಥೆಯೂ ಇರೋದು ವಿಡಿಯೋದಲ್ಲಿ ಬಯಲಾಗಿದೆ. ಸ್ಮಗ್ಲಿಂಗ್ ಆರೋಪಿಗೆ 5 ಸ್ಟಾರ್ ಸೌಲಭ್ಯ. ಇನ್ನು ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೇಶದಲ್ಲಿ ಭಾರೀ ಸುದ್ದಿ ಮಾಡಿತ್ತು. ಪ್ರಕರಣದಲ್ಲಿ ಸದ್ಯ ರನ್ಯಾರಾವ್ ಜೈಲಿನಲ್ಲಿದ್ದು ಆಕೆಯ ಪ್ರಿಯಕರ ನಟ ಕಮ್ ಬಿಸ್ನೆಸ್ ಮ್ಯಾನ್ ತರುಣ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ತೆಲುಗು ಸಿನಿಮಾ ನಟ ಸಹ ಆಗಿರುವ ತರುಣ್ ಸಹ ರನ್ಯಾಳಿಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿದ್ದು ಗೊತ್ತಾಗಿತ್ತು. ತನಿಖೆ ನಡೆಸಿ ಕಸ್ಟಡಿಗೆ ಪಡೆದು ನಂತರ ತರುಣ್ನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು. ಆದ್ರೆ ಈತನಿಗೆ ಜೈಲು ಜೈಲಾಗಿಲ್ಲ, ಬದಲಿಗೆ 5 ಸ್ಟಾರ್ ಹೋಟೆಲ್ನಂತಿದೆ. ಐಸಿಸ್ ಉಗ್ರ ಉಮೇಶ್ ರೆಡ್ಡಿ ಹಾಗೂ ರನ್ಯಾರಾವ್ ಬಾಯ್ ಫ್ರೆಂಡ್ ವಿಡಿಯೋ ಬಯಲಾಗಿದ್ದು ತನಿಖೆ ನಡೆಸಿ ವಿಡಿಯೋ ಬಗ್ಗೆ ವರದಿ ನೀಡುವಂತೆ ದಯಾನಂದ್ ಸೂಚಿಸಿದ್ದಾರೆ. ಸದ್ಯ ಈ ದೃಶ್ಯಗಳು ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿವೆ. ಜೈಲಾಧಿಕಾರಿಗಳಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೆಯಲು ಸಾಧ್ಯನ? ಪ್ರತಿ ರೂಮಿಗೂ ಸಹ ಟಿವಿ, ಮೊಬೈಲ್ ಕೊಡುವುದಕ್ಕೆ ಇದು ಲಾಡ್ಜ? ಇದೆಲ್ಲವೂ ಸಹ ಜೈಲಾಧಿಕಾರಿಗಳಿಗೆ ಗೊತ್ತಿದ್ರೂ ಸಹ ತಮ್ಮ ಜೇಬು ತುಂಬಿಸಿಕೊಂಡು ತಮಗೂ ಇದಕ್ಕೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿದ್ದಾರೆ ಅಂತ ಚರ್ಚೆಗಳಾಗ್ತಿವೆ. ಕೊಲೆ ಆರೋಪಿ ದರ್ಶನ್ ಸದ್ಯ ಒಂದು ದಿಂಬು ಹಾಸಿಗೆಗೂ ಪರದಾಡ್ತಿದ್ದು ಇವರು ಮಾತ್ರ ಬಿಂದಾಸ್ ಲೈಫ್ ಲೀಡ್ ಮಾಡಲು ಅವಕಾಶ ನೀಡಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯಾದ್ಯಂತ ಹಬ್ಬಿದ್ದ ಕಬ್ಬಿನ ಕಿಚ್ಚು ನಿಧಾನಕ್ಕೆ ಆರೋದಕ್ಕೆ ಶುರುವಾಗಿದೆ. ಬೆಳಗಾವಿಯಲ್ಲಿ ಅನ್ನದಾತರ ಹೋರಾಟ ತಣ್ಣಗಾಗಿದ್ದು, ವಿಜಯಪುರ, ಬಾಗಲಕೋಟೆಯಲ್ಲಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಬ್ಬು ಬೆಳೆಗಾರರ ಒಗ್ಗಟ್ಟಿನ ಹೋರಾಟ ನೋಡಿ ತಬ್ಬಿಬ್ಬಾಗಿದ್ದ ಸರಕಾರ ನಿನ್ನೆಗೆ ಶರಣಾಯಿತು. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆಯೋ ಮೊದಲೇ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ಸರಕಾರ ರೈತನ ದುಡಿಮೆಯೇ ನಾಡಿನ ಆಧಾರ ಸ್ತಂಭ ಅನ್ನೋದನ್ನ ಅರಿತುಕೊಂಡಿತ್ತು. ಅದಕ್ಕೆ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಯಿಸಿ ಸಭೆ ಮಾಡಿ ಯಾರಿಗೂ ನಷ್ಟ ಆಗದ ಹಾಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಇವತ್ತು ಸರಕಾರದ ಆದೇಶ ಪತ್ರವನ್ನ ಬೆಳಗಾವಿಯ ಗುರ್ಲಾಪುರದ ಹೋರಾಟದ ಜಾಗದಲ್ಲಿ ರೈತ ಮುಖಂಡರಿಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹಸ್ತಾಂತರ ಮಾಡಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ. ನಮ್ಮಿಂದ ತಪ್ಪಾಗಿತ್ತು, ಕ್ಷಮಿಸಿ ಅಂತಾನು ಅನ್ನದಾತರ ಮುಂದೆ ಕೈ ಮುಗಿದ್ರು. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡು ಅಂತಿದ್ದೆ. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗಿತ್ತು. ಕಬ್ಬು ಬೆಳೆಗಾರರು ಕೇಳಿದ್ದು 3,500 ರೂಪಾಯಿ. ಸರಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿರ್ಧರಿಸಿದ್ದು 3,300 ರೂಪಾಯಿ. ಸರಕಾರದ ಷರತ್ತುಬದ್ಧ ನಿರ್ಧಾರವನ್ನ ಬೆಳಗಾವಿ ಸೇರಿದಂತೆ ಬಹುತೇಕ ರಾಜ್ಯದ ಎಲ್ಲಾ ರೈತರು ಒಪ್ಪಿಕೊಂಡಿದ್ದಾರೆ. ಆದರೆ ವಿಜಯಪುರ ಮತ್ತು ಬಾಗಲಕೋಟೆ ಭಾಗದ ರೈತರು ಮಾತ್ರ ಇಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆ ನೀಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಏನ್ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಂದ್ರೆ 3,300 ರೂಪಾಯಿ ಮೊದಲೇ ಕಂತಿನ 14 ದಿನದಾಗ ಸೋರೇಟ್ ಕಾಯ್ದೆ ಪ್ರಕಾರ ರೈತರ ಖಾತೆಗೆ ಬರಬೇಕು. ಎಲ್ಲಾ ಕಾರ್ಖಾನೆಗಳು ಏಕರೂಪ ಒಂದೇ ರೇಟ್ ಕೊಡ್ಬೇಕಂತ ಹೇಳ್ಬೇಕಾಗಿತ್ತಲ್ಲ. ಅದನ್ನ ಬಿಟ್ಟು ರಿಕವರಿ ಆಧಾರ ಅಂದ್ರೆ ರಿಕವರಿ ಒಪ್ಪುದಿಲ್ಲ. ಆ ದೃಷ್ಟಿಯಿಂದ ಈ ವರ್ಷದ್ದು 3,500 ರೂಪಾಯಿ ನಮ್ಮ ಬೇಡಿಕೆ, ನಮ್ದ ಮೊದಲೇ ಕಂತಿನ. ಆ ದೃಷ್ಟಿಯಿಂದ ಇದು ಹೋರಾಟ ಮುಂದುವರೆದೈತಿ. ರೈತರನ್ನ ಕನ್ಫ್ಯೂಸ್ ಮಾಡ್ತಾರೆ ಈ ಕಾರ್ಖಾನೆ ಮಾಲೀಕರು, ಸರ್ಕಾರಗಳು ಕೂಡ.
ಸಣ್ಣ ಪುಟ್ಟ ಗೊಂದಲ ಪ್ರತಿಭಟನೆ ಬಿಟ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಸರಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. 1 ಟನ್ ಕಬ್ಬಿಗೆ ಉತ್ಪಾದನೆಯಾದ ಸಕ್ಕರೆಯ ಶೇಕಡ ಪ್ರಮಾಣ ಆಧಾರದಲ್ಲಿ ಹಣ ಕೊಡಬೇಡಿ ಅಂತಾನು ಮನವಿ ಮಾಡಿದ್ದಾರೆ. ಆದರೆ ಎಂಎಸ್ಪಿ ಮತ್ತು ಎಫ್ಆರ್ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಹೀಗಾಗಿ ಪ್ರಧಾನಮಂತ್ರಿಗಳು ಸಮಯ ಕೊಟ್ರೆ ರಾಜ್ಯದಿಂದ ರೈತರು ಸೇರಿದಂತೆ ಎಲ್ಲರ ನಿಯೋಗ ಕರ್ಕೊಂಡು ದೆಹಲಿಗೆ ಹೋಗೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರುವುದೇ ಒಂದು ಕೆಲಸ. ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ, ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ. ಒಂದು ಚಿಲ್ಲರ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು. ಕೇಂದ್ರ ಸರ್ಕಾರದ ನೀತಿಗಳು ಕಾರಣನೋ ರಾಜ್ಯ ಸರ್ಕಾರದ ಎಡವಟ್ಟುಗಳು ಕಾರಣನೋ ಗೊತ್ತಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿನಿಧಿಸೋ ರಾಜಕಾರಣಿಗಳು ರಾಜಕೀಯ ಬಿಟ್ಟು ರೈತರ ವಿಷಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಕಾಲೇಜಿನಲ್ಲಿ ಹೊಸದೊಂದು ಲೋಕವೇ ಸೃಷ್ಟಿಯಾಗಿತ್ತು. ಸಾಂಸ್ಕೃತಿಕ ಹಬ್ಬದ ಖುಷಿಯಲ್ಲಿದ್ದ ವಿದ್ಯಾರ್ಥಿಗಳು ದೇಸಿ ಸ್ಟೈಲ್ನಲ್ಲಿ ಮಿರಮಿರ ಮಿಂಚಿದ್ದಾರೆ. ಹಳ್ಳಿ ಸೊಗಡು ಅಂದ್ರೇನೆ ಕಣ್ಣಿಗೆ ಹಬ್ಬ. ಅದರಲ್ಲೂ ಕಲರ್ ರೇಷ್ಮೆ ಸೀರೆ ಉಟ್ಟು ಹೆಣ್ಮಕ್ಳು ಹೆಜ್ಜೆ ಹಾಕ್ತಿದ್ರೆ ಗಂಡ ಹೈಕ್ಲ ಹೃದಯಕ್ಕೆ ಬಾಣ ಬಿಟ್ಟಂತಾಗುತ್ತೆ. ಕಾಲೇಜೇ ಆಗಿರ್ಲಿ, ಇನ್ಯಾವುದೇ ಜಾಗವೇ ಆಗಿರ್ಲಿ, ಹಳ್ಳಿ ಸೊಗಡಿನ ಸೃಷ್ಟಿ ಅಂದ್ರೆ ಅದರ ಮಜಾನೇ ಬೇರೆ ಬಿಡಿ. ಇದೇ ರೀತಿ ದಾವಣಗೆರೆಯ BIET ಕಾಲೇಜಿನಲ್ಲಿ ಹೊಸದೊಂದು ಲೋಕವೇ ಸೃಷ್ಟಿಯಾಗಿತ್ತು. ಸಾಂಸ್ಕೃತಿಕ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ದೇಸಿ ಉಡುಗೆ ತೊಡುಗೆ ತೊಟ್ಟ ಗಂಡ್ಮಕ್ಕಳು ಹಾಗೂ ಹೆಣ್ಮಕ್ಕಳು ಮಿರಮಿರ ಮಿಂಚಿದ್ದಾರೆ. ಎಷ್ಟು ದಿನ ಪ್ಯಾಂಟು, ಟೀ ಶರ್ಟು, ಚೂಡಿ, ಮಿಡಿ ಹಾಕೊಂಡು ಕಾಲೇಜಿಗೆ ಬರ್ತಿದ್ದವರೆಲ್ಲ ಇವತ್ತು ಲಕ ಅಂತ ಮಿಂಚ್ತಾ ಇದ್ರು. ಗಂಡ್ಮಕ್ಳು ಪಂಚೆಯಲ್ಲಿ ಮೆರೆದಾಡ್ತಿದ್ರೆ ಹೆಣ್ಮಕ್ಕಳು ಸೀರೆಯಲ್ಲಿ ಎಲ್ಲರ ಕಣ್ಣು ಕುಗ್ತಿದ್ರು. BIET ಕಾಲೇಜಿನಲ್ಲಿ ಸಾಂಸ್ಕೃತಿಕ ಉತ್ಸವ ಆಯೋಜಿಸಿದ್ರು. ಹೀಗಾಗಿ ಎಲ್ಲಾ ತರಗತಿಯ ವಿದ್ಯಾರ್ಥಿಗಳು ಒಂದೊಂದು ಭಾಗದ ಆಚಾರ ವಿಚಾರಗಳನ್ನ ಪ್ರತಿನಿಧಿಸಿದ್ದಾರೆ. ಕೆಲವರು ಕೊಡಗು ವೇಷದಲ್ಲಿ ತಯಾರಾಗಿ ಬಂದ್ರೆ, ಇನ್ನೂ ಕೆಲವರು ಕರಾವಳಿ ಮಂದಿಯ ಗೆಟಪ್ನಲ್ಲಿ ಎಲ್ಲರ ಕಣ್ಮನ ಸೆಳೆಯುತ್ತಿದ್ರು. ಎಲ್ಲ ಫುಲ್ ಕಲರ್ಫುಲ್ ಆಗಿ ಎಲ್ಲ ಹುಡುಗ ಹುಡುಗಿಯರು ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ವಿಧವಾದ ಊಟಗಳು, ಕರ್ನಾಟಕದಲ್ಲಿ ಮಾಡುವಂಥ ಊಟಗಳು ಎಲ್ಲ ಇದೆ. ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಿನ ಮಕ್ಕಳಿಗೆ ನಮ್ಮ ಆಚಾರ ವಿಚಾರಗಳೇ ಗೊತ್ತಾಗ್ತಿಲ್ಲ. ಕಲೆ, ಸಂಸ್ಕೃತಿ ಅನ್ನೋದು ಮರೆತು ಹೋಗ್ತಿದೆ. ಹೀಗಾಗಿಯೇ ನಾಡು ನುಡಿಯ ಬಗ್ಗೆ ತಿಳಿಸಿಕೊಡೋ ನಿಟ್ಟಿನಲ್ಲಿ ವಿಭಿನ್ನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಮೈಸೂರು ವೈಭವ, ವಿಜಯನಗರ ಸಾಮ್ರಾಜ್ಯ, ಕೊಡವ ಸಂಸ್ಕೃತಿ, ಯಕ್ಷಗಾನ ಸೇರಿದಂತೆ 10 ಭಾವ ಭಂಗಿಯಲ್ಲಿ ವಿದ್ಯಾರ್ಥಿಗಳು ಕಂಗೊಳಿಸುತ್ತಿದ್ರು. ಹಬ್ಬದ ಖುಷಿಯಲ್ಲಿ ಮಿಂದೆದ್ದ ಯುವಕ ಯುವತಿಯರು ಫೋಟೋ ಕ್ಲಿಕ್ಕಿಸಿಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಮಕ್ಕಳ ಖುಷಿಗೆ ತಕ್ಕಂತೆ ಇಡೀ ಕಾಲೇಜ್ ಕ್ಯಾಂಪಸ್ನನ್ನ ಮಧುವಣ ಗಿತ್ತಿಯಂತೆ ರೆಡಿ ಮಾಡಿದ್ರು. ನಮ್ಮ ಕಾಲೇಜಲ್ಲಿ ಇವತ್ತು ಎತ್ನಿಕ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವಿ. ಡೈಲಿ ಕಾಲೇಜಿಗೆ ಯೂನಿಫಾರ್ಮ್ ಹಾಕೊಂಡು ಬರ್ತಿದ್ವಿ. ಇವತ್ತು ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ದೀವಿ. ತುಂಬ ಖುಷಿ ಅನಿಸ್ತಾ ಇದೆ. ಕೊಡಗುನ ರೆಪ್ರೆಸೆಂಟ್ ಮಾಡಿದ್ದೀವಿ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ನಾವು ಕೊಡಗು ವಸ್ತ್ರಧಾರಣೆ ಕೂಡ ಮಾಡಿದ್ದೀವಿ. ಕಾಂಪಿಟೇಷನ್ ಇತ್ತು ನಮಗೆ. ಅದೆಲ್ಲ ಮಾಡಬೇಕಾದ್ರೆ ನಮಗೆ ತುಂಬ ಖುಷಿ ಆಯಿತು ಕೂಡ. ಒಟ್ನಲ್ಲಿ ನಿತ್ಯವೂ ಪಾಠ ಪ್ರವಚನ ಅಂತಿದ್ದ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಉತ್ಸವದ ಹೆಸರಲ್ಲಿ ಫುಲ್ ಮಸ್ತಿ ಮಾಡಿದ್ದಾರೆ. ತಮಗಿಷ್ಟದ ಬಟ್ಟೆ ತೊಟ್ಟು ಇಡೀ ದಿನ ಎಂಜಾಯ್ ಮಾಡಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹದಗೆಟ್ಟ ರಸ್ತೆಯಿಂದಾಗಿ ಹೈರಾಣಾಗಿ ಹೋದ ಜನ. ಪಣತ್ತೂರು ಬಳಿ ರಸ್ತೆ ಬಳಿಯ ಮೋರಿಯಲ್ಲೇ ಸಂಚಾರ. ಟ್ರಾಫಿಕ್ ತಪ್ಪಿಸಲು ಸವಾರರ ಡೆಡ್ಲಿ ಸಂಚಾರ. ಹಾಸನದ ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಒಂಟಿ ಸಲಗ ರೌಂಡ್ಸ್. ಭೀಮನ ಓಡಾಟದಿಂದ ಬೆಚ್ಚಿಬಿದ್ದ ಜನರು. ಕಾಡಾನೆ ಭೀಮನಿಗೆ ಎಸ್ಕಾರ್ಟ್ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ. ಕ್ಷುಲ್ಲಕ ಕಾರಣಕ್ಕೆ ಒಂದೇ ಪಕ್ಷದ 2 ಮುಖಂಡರ ನಡುವೆ ಮಾರಾಮಾರಿ. ಹೊಡೆದಾಡಿಕೊಂಡ ಕಾಂಗ್ರೆಸ್ ಮುಖಂಡರು. ರಾಯಚೂರಿನ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಘಟನೆ. ಮಂಗಳೂರಿನ ರೋಷನ್ ಸಲ್ಡಾನ್ ಬಹುಕೋಟಿ ವಂಚನೆ ಪ್ರಕರಣ. ರೋಷನ್ ಆಸ್ತಿ ಮುಟ್ಟುಗೋಲು ಹಾಕಿದ ಇಡಿ. ಮನೆ ಮತ್ತು ಬ್ಯಾಂಕ್ ಖಾತೆ ಸೇರಿ 2.85 ಕೋಟಿ ಮೌಲ್ಯದ ಆಸ್ತಿ ತಾತ್ಕಾಲಿಕ ಮುಟ್ಟುಗೋಲು.